ರೂಪ, ಈ ಕಾಲೇಜಿನ ಜೀವನ ಎನ್ನುವುದು ಎಷ್ಟೊಂದು ಆನಂದಮಯವಾಗಿದೆ. ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಎನ್ನುವಂತೆ ಈ ವಿದ್ಯಾರ್ಥಿಯ ಜೀವನ ಸಮರಸವಾದ ವಿದ್ಯಾರ್ಥಿಯ ಜೀವನ ಅಮೂಲ್ಯವಾದದ್ದು. ಅದಕ್ಕಾಗಿಯೇ ನಮ್ಮಂಥ ಈ ಭವ್ಯ ಭಾರತವನ್ನ ನಿರ್ಮಾಣ ಮಾಡುವ ಸಲುವಾಗಿ ವಿದ್ಯೆಗೆ ಎಷ್ಟೊಂದು ಶಕ್ತಿ ಇದೆ ಗೊತ್ತಾ? ಅದಕ್ಕಾಗಿಯೇ ನಮ್ಮ ಘನ ಸರ್ಕಾರವು ಪ್ರತಿಯೊಂದು ಜೀವರಾಶಿಗಳಲ್ಲಿಯೂ ಕೂಡ ಅಕ್ಷರಾಭ್ಯಾಸವನ್ನು ಮೂಡಿಸಲೆಂದು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಅದಕ್ಕೆ ಹಣವೂ ಕೂಡ ಖರ್ಚು ಮಾಡುತ್ತಿದೆ ರೂಪ. ಹೌದು ಮಧುಚಂದ್ರ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ವಿದ್ಯೆ ದೊರಕಲೆಂದು ಹೆಚ್ಚಿನ ಆದ್ಯತೆ ಇದೆ ಈಗಿನ ಕಾಲದಲ್ಲಿ. ಆದ್ರೆ ಹಿಂದಿನ ಕಾಲದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸುತ್ತಿರಲಿಲ್ಲ, ಬಾಲ್ಯ ವಿವಾಹ ಮಾಡುತ್ತಿದ್ರು. ಹೆಣ್ಣು ಮಕ್ಕಳಿಗೆ ಒಟ್ಟಿನಲ್ಲಿ ಏನೋ ಒಂದು ಸಲಹೆ ಕೊಡ್ತಾ ಇರಲಿಲ್ಲ. ಏನೇ ಆಗ್ಲಿ ಹೆಣ್ಣು ಹುಟ್ಟಿದರೆ ಸಾಕು ಅವಳೊಂದು ಹುಣ್ಣು ಅಂತ ತಿಳಿದುಕೊಳ್ತಾ ಇದ್ರು. ಏನೇ ಆಗ್ಲಿ ಹೆಣ್ಣಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು, ಹೆಣ್ಣಿಗೆ ಗೌರವ ಕೊಡಬೇಕು. ಹೆಣ್ಣಿಗೆ ಗೌರವ ಇಲ್ಲದಂತೆ ಮಾಡಿದ್ರು ಹಿಂದಿನ ಕಾಲದಲ್ಲಿ. ಹೌದು, ಈ ನಿರ್ದಯಿ ಸಮಾಜ ಹೆಣ್ಣಿನ ಶೋಷಣೆ ಮಾಡುತ್ತಲೇ ಬಂದರೂ ಕೂಡ ಇಂದಿರಾ ಗಾಂಧಿಯವರು ಲೋಕಶಕ್ತಿಯಾಗಿ ದೇಶದ ಗದ್ದುಗೆ ಏರಲಿಲ್ಲವೇ? ಅದೇ ರೀತಿಯಾಗಿ ಅನೇಕ ವೀರ ಮಹಿಳೆಯರಾದ ಕಿತ್ತೂರು ರಾಣಿ ಚೆನ್ನಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಕೂಡ ನಮ್ಮ ದೇಶದ ಸಲುವಾಗಿ ಪ್ರಾಣವನ್ನು ಒತ್ತಿ ಇಟ್ಟರು. ಹೀಗಿರುವಾಗ ಹೆಣ್ಣನ್ನು ಕೀಳೆಂದು ಕಾಣುವ ಸಮಾಜಕ್ಕೆ ಏನೆಂದು ಹೇಳಬೇಕು ಒಂದು ತಿಳಿಯದಾಗಿದೆ. ಹೌದು ಮಧುಚಂದ್ರ, ಈ ನಮ್ಮ ಭಾರತ ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿದೆ ಅವರ ಹೆಸರು. ಹೌದು ರೂಪ, ನಾವು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿ ಈ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಿ ಬಾಳಿ ಈ ಭಾರತಾಂಬೆಯ ಸೇವೆಯನ್ನು ಮಾಡಿ ಈ ಭೂತಾಯಿಯ ಋಣವನ್ನು ತೀರಿಸಬೇಕು. ಮುಂದೆ ನಿನ್ನ ವಿದ್ಯಾಭ್ಯಾಸದ ಪಯಣ ಸಾಗಿ ಮುಂದಿನ ವಿದ್ಯಾಭ್ಯಾಸದ ಬಹಳ ಪಯಣದ ಕಡೆ ಸಾಗುವ ಸಂಕಲ್ಪ ನಮ್ಮದಾಗಲಿ ರೂಪ. ನೋಡಿ ಮಧುಚಂದ್ರ, ಈ ನನ್ನ ತನು ಮನೆಗಳೆಲ್ಲ ನಿಮಗೆ ಅರ್ಪಿಸಿದ್ದೇನೆ. ಈ ನಿಮ್ಮ ಗುಣಕ್ಕೆ ನಾನು ಮನಸ್ಸೊತ್ತು ಹೋಗಿದ್ದೇನೆ. ನಿಮ್ಮನ್ನ ನಾನು ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ಐ ಲವ್ ಯು ಮಧುಚಂದ್ರ, ಐ ಲವ್ ಯು. ಐ ಲವ್ ಯು ಟೂ ರೂಪ. ನಾನು ಕೂಡ ಅಷ್ಟೇ. ಅಂದು ಪುಂಡಲಿಂಗೇಶ್ವರ PU ಕಾಲೇಜಿನಲ್ಲಿ ನೀ ಹಾಡಿರುವಂತ ಹಾಡು, ಈ ನಿನ್ನ ಗಾನ ಸುಧೆಯನ್ನು ಕಂಡು ಈ ನಿನ್ನ ರೂಪ ಲಾವಣ್ಯಕ್ಕೆ ಸೋತು ನನ್ನ ಮನ ತವಕಣಿಸುತ್ತಿದೆ. ಅದಕ್ಕಾಗಿ ಈ ಪ್ರಥಮ ಪ್ರೇಮ ಮಿಲನದಲ್ಲಿ ಒಂದು ಇಂಪಾದ ನೋಡಿ, ಈ ನಮ್ಮ ಉನ್ನತವಾದ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಈ ನಮ್ಮ ಬಾಳ ನೌಕೆಯಲ್ಲಿ ಸಂಗಾತಿಯಾಗಿ ಬಾಳೋಣ. ಅಲ್ಲಿ ನೋಡು ರೂಪ, ಅಲ್ಲಿ ಕಾಣಿಸ್ತಾ ಇಲ್ವಾ? ಅಲ್ಲಿ ನೋಡು ರೂಪ, ಹಕ್ಕಿಗಳು ಹೇಗೆ ಚಿಲುಪಿಲಿ ಎಂದು ತನ್ನ ಗಾನ ನಿನಾದವನ್ನ ಮಾಡುತ್ತಾ ತನ್ನ ಬಾಳಗೂಡಿಗೆ ಸೇರುತ್ತಿವೆ. ಹೌದ್ರಿ, ಆ ಚಂದ್ರಮನು ಈ ಪ್ರಶಾಂತ ವಾತಾವರಣದಲ್ಲಿ ಹಾಲನ್ನು ಚೆಲ್ಲಿ ಈ ಬೆಳದಿಂಗಳನ್ನು ಚೆಲ್ಲಿ ಒಟ್ನಲ್ಲಿ ಸಂತೋಷದಲ್ಲಿ ತೇಲಾಡುತ್ತಿದ್ದಾನೆ ಅಲ್ಲವೇ? ಹೌದು ರೂಪ, ಆ ಬ್ರಹ್ಮ ಸೃಷ್ಟಿಸಿದ ಈ ಭೂತಾಯಿಯ ಸೌಂದರ್ಯ ಎಷ್ಟೊಂದು ರಮಣವಾಗಿದೆ. ಭಾರತಾಂಬೆಯ ಮಡಿಲಲ್ಲಿ ಹರಿಯುವ ಕೃಷ್ಣ, ಕಾವೇರಿ, ಗೋದಾವರಿ ಈ ನದಿಗಳಿಂದ ಸಮೃದ್ಧವಾಗಿದೆ ಈ ನಮ್ಮ ನಾಡು. ಇಂಥ ನದಿಗಳನ್ನು ಪಡೆದ ನಾವೇ ಧನ್ಯರು ರೂಪ. ಈ ಸಾಂಸ್ಕೃತಿಕ ಹಿರಿಮೆಯನ್ನು ಗಳಿಸಿದ ಈ ನಾಡಿನಲ್ಲಿ ಜನಿಸಿದ ನಿನ್ನ ಜನ್ಮ ಸಾರ್ಥಕವಾಯಿತು.
ಈ ಪ್ರಥಮ ಪ್ರೇಮ ಮಿಲನದಲ್ಲಿ ಒಂದು ಇಂಪಾದ ಹಾಡನಾದರೂ ಹಾಡಬಾರದೆ. ಆಯ್ತು ರೀ, ನೀವು ಇಷ್ಟೇ ಆಗಲಿ. ನೀನೇ ಈ ಜೀವನ, ನೀನೇ ನನ್ನ ಚೇತನ. ಹಿಂಗ್ ಕೈ ಒಳಗೆ ಕೈ ಕೊಟ್ಟು ಹೋದ್ರೆ ಮಾತ್ರ ನಾನು ಬರಕಾಗ ಸಾಧ್ಯ ಗೊತ್ತ ನಿನಗೆ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು. ನೀನೇ ಜೀವನ, ನೀನೇ ಚೇತನ. ದೇವತೆಯಾಗಿ ಬಂದಿರುವೆ, ಈ ಮನೆಯನ್ನು ನೀನು ತುಂಬಿರುವೆ. ದೇವತೆಯಾಗಿ ಬಂದಿರುವೆ, ಈ ಮನೆಯನ್ನು ನೀನು ತುಂಬಿರುವೆ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು. ನೀನೇ ಜೀವನ, ನೀನೇ ಚೇತನ. ನನ್ನ ಮನದ ಅರಮನೆಯಲ್ಲಿ ಒಂದು ನಿಮೋಡು ನಿಂತೆ, ಕಾಣದೆ ನಾನು ಹೋದರೆ ನೀನು ಆಗಿರಲಿ ಕಾಳೆ ನಾನು. ನನಗಾಗಿ ನಿನಗಾಗಿ ನನಗಾಗಿ
ಕೊನೆವರೆಗೆ ಬದುಕಬೇಕು ಲಾ 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 ಲಾ. ಆಯ್ತು, ನಾಳೆ ಮತ್ತೆ ಭೇಟಿ ಹೋಗೋಣ. ಹೋಗ್ ಬಾಯ್. ಗುಡ್ ಬಾಯ್ ರೂಪಾ. ಹಾಗಾದ್ರೆ ನಾನೇನ್ ಬರಲ್ಲ. ಹೋಗ್ ಬಾ. ಗುಡ್ ಬಾಯ್. ಬಾಯ್.